ಏನಪ್ಪಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ನಿನ್ನ ಹೆಂಡತಿ ಹೆಂಗಿದ್ದಾಳೆ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಚೆನ್ನಾಗಿದೀವಿ. ಏನ್ ಬಾರಿ ಮಸ್ಕ ಹೊಡಿತಿದ್ಯಾ? ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಾಯ್ತಾ? ಏನ್ ಸರ್ ನೀವು ಇಷ್ಟ ನಾನು ನಿಮ್ ತಮ್ಮನ ಅರ್ಥ ಮಾಡ್ಕೊಂಡಿರೋದು ನೀವು. ತಮ್ಮನ? ಹಾ ಮತ್ತೆ ನೀವ್ ಇಷ್ಟು ದೊಡ್ಡ ಆಫೀಸರು, ನಿಮ್ಮೆಲ್ಲಾ ಕೆಲ್ಸನ ಬಿಟ್ಟು ನನಗೋಸ್ಕರ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ನೀವು ನನ್ ಗಂಡನೇ, ನಾನ್ ನಿಮ್ಗೆ ತಮ್ಮನೇ. ಇವನೇನ್ ನನ್ನ ಹೊಗಳ್ತಾ ಇದ್ದಾನ ತೆಗಳ್ತಾ ಇದ್ದಾನ? ಕಾನ್ಸ್ಟೇಬಲ್ ನಾನು, ಆಫೀಸರ್ ಅಂತ ಇದ್ದಾನೆ. ಸರಿ ಸರಿ, ಅರ್ಜೆಂಟ್ ಆಗಿ ಬರಕ್ ಕೇಳಿದ್ದೇನು ಅಂತ ಹೇಳ್ಬಿಡು. ಸರ್ ಅದು ಚಂದನ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ಲು. ಅದಕ್ಕೆ ನೀನು ಹೊಡೆದ್ಬಿಟ್ಯಾ? ಹೆಂಗಸ್ರ ಮೇಲೆ ಗಂಡು ಸಾಯಿ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇರು ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಸರ್ ಒಂದ್ ನಿಮಿಷ ಇರಿ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ಆತ್ರದಲ್ಲಿ ಒಬ್ಬ ಕಳ್ಳನ್ ಗುಡಿಯೋ ಐಟ್ ನನ್ನ ಜೀವನದ ಮೇಲೆ ಹೊಡಿಬಿಡಿ ಸರ್. ಅನ್ಯಾಯವಾಗಿ ಒಬ್ಬ ಅಮಾಯಕ ಬಲಿ ಆಗ್ಬಿಡ್ತಾರೆ ಸರ್. ನಿಜ ಹೇಳು, ಏನ್ ಮಾಡ್ದೆ ಆ ಹುಡುಗಿಗೆ? ತಪ್ಪು ಮಾಡಿ ಕಾಂಪ್ರಮೈಸ್ ಕರಿತಾ ಇದ್ಯಾ? ಅಯ್ಯಯ್ಯೋ ಹಂಗೆಲ್ಲ ಏನು ಇಲ್ಲ ಸರ್. ಮತ್ತಿನೇನು? ಅವ್ರ ಮನೇಲಿ ಸರ್ಟಿಫಿಕೇಟ್ ಕೊಡ್ತೀನಿ ಬಾ ಅಂತ ಕರೆದ್ರು. ಇವಳು ಅವ್ರನ್ನ ನಂಬಿ ಅಲ್ಲಿಗೆ ಹೋದ್ಲು ಸರ್. ಕೊನೆಗೆ ಸುಟ್ಟಾಕ್ ಕಳ್ಸಿದ್ರು. ಮಗಳನ್ನೇ ಸುಟ್ಟಾಕ್ಬಿಟ್ರ? ಅಯ್ಯೋ ಅಲ್ಲ ಸರ್, ನನ್ನ ಜೀವನನ. ಅದೇಂಗೆ? ಮನೆಗ್ ಹೋಗ್ತಿದ್ದಾಗೆ ಎಲ್ರು ಸೇರ್ಕೊಂಡು ಅವಳು ಬ್ರೈನ್ ವಾಶ್ ಮಾಡಿದ್ದಾರೆ ಸರ್. ಅಯ್ಯಯ್ಯೋ, ಹಾಗಾದ್ರೆ ಅವಳು ನಿನ್ ಜೊತೆ ಇಲ್ವಾ? ಇದಾಳೆ ಸರ್, ಆದ್ರೆ ಮೊದ್ಲಿನ ತರ ಇಲ್ಲ ಸರ್. ಆಯ್ತಪ್ಪ, ಸಮಾಧಾನ ಮಾಡ್ಕೋ. ಮುಂದೆ ಅದ್ ಏನಾಯ್ತು ಅಂತ ಹೇಳು. ಏನು ಅಂತ ಹೇಳೋದು ಸರ್, ಚಂದನ ಇವಾಗ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾಳೆ ಸರ್. ಕಾನೂನು ಪ್ರಕಾರವಾಗಿ ಮದುವೆ ಆಗಿರೋದು, ಅದೆಂಗೆ ಡೈವರ್ಸ್ ಕೇಳ್ತಾಳೆ? ಎಲ್ಲ ಅವ್ರ ಅಮ್ಮ ಅದಕ್ಕೆ ಸೇರ್ಕೊಂಡು ಮಾಡ್ಸಿರೋದು ಸರ್. ಮೊದ್ಲು ಅವಳು ನಿಲ್ಸೆ. ಇಷ್ಟೇ ಸರ್. ಈಗ ಹೇಳು. ಅವ್ರಿಬ್ರು ತಾಟ್ ಕಿತ್ತಿರು ಸರ್. ಪದೇ ಪದೇ ಅವಳಿಗೆ ಫೋನ್ ಮಾಡಿ, ನೀನ್ ಅಲ್ಲಿ ಇರ್ಬೇಡ, ಈ ಸೆಕೆಂಡ್ ಅಲ್ಲಿಂದ ಹೊರಟ್ಬಿಡು, ಆ ಮನೆ ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ನಿನಗೆ ಮದುವೆ ಮಾಡಿಸಿದ ಈಡಿಯಟ್ಸ್ ಯಾರು, ಅವ್ರೇನಾದ್ರು ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಅವ್ರನ್ನ ತುಳಿದಾಕ್ಬಿಡ್ತೀನಿ, ಚರ್ಚ್ ಹಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಸರ್. ಏನ ನನ್ನ ಸಾಹೇಬ್ರ ಬಗ್ಗೆ ತಪ್ಪ ಮಾತಾಡಿದ್ರ? ನಮಗ್ ಮದುವೆ ಮಾಡಿಸಿದ್ ನೀವೇ ಅಲ್ವಾ ಸರ್? ನೀನ್ ಹೇಳಿದ್ದು ನಿಜ, ಅವ್ರಿಬ್ರು ತಾಟಿಗಿತ್ತೀರ. ಹ್ಞೂ ಸರ್, ನನಗೆ ಚಂದ್ರನ ಬಿಟ್ಟಿರಕ್ ಆಗಲ್ಲ. ಅವಳದು ಮಗು ತರ ಮನ್ಸು ಸರ್. ಆ ಮನೆಯವ್ರು ಏನೇ ಹೇಳಿದ್ರು ಕೇಳ್ತಾಳೆ ಸರ್. ನೀವೇನಾದ್ರೂ ಗನ್ ತಂದಿದ್ದೀರಾ ಸರ್? ಇಲ್ವಲ್ಲಪ್ಪ. ತುಂಬಾ ಸಂಕಟ ಆಗ್ತಿದೆ ಸರ್. ಯಾಕೋ? ನೀವೇನಾದ್ರೂ ಗನ್ ತಂದಿದ್ರೆ ಅದೇ ಗನ್ನಿಂದ ನಾನು ಶೂಟ್ ಮಾಡ್ಕೊಂಡು ನೆಮ್ಮದಿ ಪ್ರಾಣ ಬಿಟ್ಬಿಡ್ತಿದೆ ಸರ್. ಅಯ್ಯೋ, ದುಡುಕಿ ಆತರ ಎಲ್ಲ ಮಾಡಕ್ ಹೋಗ್ಬಿಡಪ್ಪ. ನೀನ್ ಎಂತ ಒಳ್ಳೆ ಹುಡುಗ, ನಿನ್ನಂತ ಒಳ್ಳೆ ಹುಡುಗನ ಹತ್ರ ಡೈವರ್ಸ್ ಕೇಳಕ್ ಹೆಂಗಪ್ಪ ಮನಸ್ಬತ್ತೊಳಗೆ? ಅವಳ ಮನ್ಸು ನನ್ನ ಹತ್ರ ಬಂದಿಲ್ಲ ಸರ್, ಅದಕ್ಕೆ ಡಿವೋರ್ಸ್ ಕೇಳ್ತಿದ್ದಾಳೆ. ಆದ್ರೆ ನಾನ್ ಸತ್ರು ಸರ್, ನಾನು ಅವಳಿಗೆ ಡಿವೋರ್ಸ್ ಕೊಡಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್. ಅಯ್ಯೋ, ಮಾತೆತ್ತಿದ್ರೆ ಅಳ್ತಾನಲ್ಲಪ್ಪ ಇವನು. ನೋಡ, ಮೊದ್ಲು ಅಳು ನಿಲ್ಸು. ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಏನಾಗ್ಬೇಕು ಹೇಳು? ಇವಾಗ ನನ್ನ ಪಾಲಿಗೆ ನೀವೇ ದೇವ್ರು ಸರ್. ಅದಕ್ಕೆ ಅಲ್ವಾ ಸರ್ ನಮ್ ಮದ್ವೆ ಆಗ್ತಿದಂಗೆ ಮೊದ್ಲು ನಿಮ್ಮ ಹತ್ರನೇ ಆಶೀರ್ವಾದ ತಗೊಂಡಿದ್ದು. ನಮ್ದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತು. ನಮ್ ಜೀವನ ಉಳಿಸೋದು ಬಿಡೋದು ನಿಮ್ ಕೈಲಿದೆ ಸರ್. ಸರ್, ನಾನ್ ನಂಬಿಕೆ ಸುಳ್ಳು ಮಾಡ್ಬೇಡಿ ಸರ್, ಬೇಕಾದ್ರೆ ನಿಮ್ ಕಾಲಿಗೆ ಬಿಡಿ. ನೋಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ ಹೆಂಡತಿ ಫೋನ್ ನಂಬರ್ ಕೊಡು, ನನ್ ಕೈಲಾದ ಸಹಾಯ ಮಾಡು. ಈಗ್ಲೇ ಕೊಡ್ತೀನಿ ಸರ್, ತಗೊಳ್ಳಿ. 98 ಸರ್. ನಾನ್ ನಿಮ್ಗೆ ಹೇಳಿ ನೀವ್ ಅವಳಿಗೆ ಫೋನ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗದ್ ಬೇಡ ಸರ್. ನೋಡ, ಮೊದ್ಲು ನೀನ್ ನಂಬರ್ ಕೊಡು, ಅವಳ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತು. ಸರಿ ಸರ್. 98 ಅದಾಗಿದೆ, ಮುಂದೆ ಕೇಳು. ಸರ್. ಸರಿ, ಹೆಂಡತಿ ಹೆಸರು ಚಂದನ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ದು ಒಂದ್ ಫೋನ್ ಕಾಲು ನನ್ ಮುಂದಿನ ಬಾಳು ಸರ್. ದೇವ್ರ ಸ್ಥಾನ ಕೊಟ್ಟಿದ್ಯಾ, ಮುಂದಿನ ಕೆಲಸ ಆಯ್ತು ಅಂತ ತಿಳ್ಕೊ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಜಾಸ್ತಿ ಡೌನ್ ಮಾಡ್ಬೇಡ, ಈಗಾಗಲೇ ಹೊತ್ತಾಗಿದೆ. ಲೇಟ್ ಆಗೋದ್ರೆ ನನ್ನ ಹೆಂಡತಿ ನನ್ನ ಮನೆಗೆ ಸೇರ್ಸಲ್ಲ. ಬರಲ್ಲ ನಾನು? ಸರಿ ಸರ್, ಬರ್ತೇನೆ. ತರಕಾರಿ ಅಂದ್ರೆ ಆಗಲ್ಲ ಅವನಿಗೆ. ಕಂಟಿ ತಟ್ಟೆ ಕೊಡು. ಸಾಕು,
ಇನ್ನು ಚೂರು ಹಾಕ್ತೀನಿ ಕಣ. ಸಾಕು ಅಂದೆ. ಯಾಕಣ್ಣ ನೀನು ಕಂಟಿ ಅಣ್ಣ ಮಾತಾಡ್ಸ್ತಿಲ್ವಾ? ಯಾರೋ ಹಾಗೆ ಹೇಳಿದ್ ನಿಂಗೆ? ನಮ್ಮಿಬ್ರಿಗೆ ಏನಾಗಿದೆ? ನಾವ್ಯಾಕೆ ಮಾತಾಡ್ಬೇಕು? ನಾವು ಚೆನ್ನಾಗೇ ಇದ್ದೀವಿ. ಸುಮ್ಮನೆ ಊಟ ಮಾಡು. ಮತ್ತ್ಯಾಕೆ ಅವಾಗಿಂದ ನೀನು ನೋಡಿದ್ರೆ ಬಾಬು ಅಂತಿದ್ದಾನೆ? ಏಯ್, ಯಾವನ್ ಹೇಳ್ತಾ ಇದ್ಯಾ? ಅಲ್ಲಪ್ಪ, ಯಾಕೆ ಗುರ್ರ ಅಂತಿದ್ಯಾ ಅಂತ ಕೇಳ್ದೆ. ತಟ್ಟೆ ತಗೊಂಡ್ ಬಾರ್ಸ್ದ ಅಂದ್ರೆ ನಿನ್ಗೆ? ಏ, ಊಟ ಮಾಡ್ಬೇಕಾದ್ರೆ ಯಾಕೋ ಇದೆಲ್ಲ? ಹರಿ, ಸುಮ್ಮನೆ ಊಟ ಮಾಡಿ. ಅಣ್ಣ ನಂಗೂ ಬಡಿಸಿ. ನಿಮ್ ಸಾಂಬಾರ್ ಟೇಸ್ಟ್ ಅಂತೂ ಸೂಪರ್ ಅಣ್ಣ. ನೀವೇನಾದ್ರೂ ಹೋಟೆಲ್ ಇಟ್ರೆ ಇಡೀ ಬೆಂಗಳೂರಿಗೆ ನಿಮ್ ಹೋಟೆಲ್ ಫೇಮಸ್ ಆಗ್ಬಿಡತ್ತೆ. ಕರೆಕ್ಟ್ ಅಣ್ಣ. ಇನ್ ಲೈಟ್ ಮಾಡೋದ್ ಬೇಡ, ನಾನು ಬರ್ತೀನಿ. ಮುತ್ತು ಅಂಡ್ ಬ್ರದರ್ಸ್ ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೋಣ. ಇಡೋದಿದ್ರೆ ನೀವು ಒಬ್ರೇ ಇಡಿ. ಹೋಟೆಲ್ ಬಿಸ್ನೆಸ್ ಅಲ್ಲಿ ರುಚಿ ಎಷ್ಟು ಮುಖ್ಯನೋ ನಂಬಿಕೆನೂ ಅಷ್ಟೇ ಮುಖ್ಯ. ಸೂಪರ್ ಆಗಿ ಹೇಳಿದ್ರಿ ಅದಕ್ಕೆ. ಎಲ್ಲ ಇವನಿಂದಾನೆ. ತಂಗಿ ತಂಗಿ ಅಂತ ಸತ್ಯ ಹೇಳಿ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟ. ಯಾಕೋ ಮುಖ ಹಾಗೆ ನೋಡ್ತಿದ್ಯಾ? ಊಟ ಮಾಡು. ಟೈಮ್ ಬರ್ಲಿ, ಮಾಡಿಸ್ತೀನಿ ಎಲ್ರಿಗೂ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು. ಮುತ್ತು ತಗೋ, ಎಲ್ರಿಗೂ ಕೊಡು. ಏನಪ್ಪ ಇದು? ನೋಡು, ಬಿಚ್ಚಿ ನೋಡು. ಅಪ್ಪ, ಇದನ್ನೆಲ್ಲ ಯಾಕೆ ತರಕ್ ಹೋದೆ? ನೀನ್ ತಿನ್ಬೇಕು ಅನ್ಸಿದ್ರೆ ನಾನೇ ಮನೇಲಿ ಮಾಡ್ಕೊಡ್ತಿದ್ದೆ ಅಲ್ವಾ? ಮನೇಲಿ ಮಾಡೋದು ದಿನ ಇದ್ದೇ ಇರುತ್ತೆ ಕಡ. ಎಗ್ ಬಿರಿಯಾನಿ ನಮ್ಮ ಏರಿಯಾದಲ್ಲೇ ವರ್ಲ್ಡ್ ಫೇಮಸ್ಸು. ನನ್ನ ಸೊಸೆ ಮುದ್ದು ತಿನ್ಲಿ ಅಂತ ತಗೊಂಬಂದೆ, ಪ್ಲೇಟ್ಗೆ ಹಾಕ್ಕೊಡು. ಏನೋ ಮುಖ ನೋಡ್ತಾ ಇದ್ಯಾ? ಪ್ಲೇಟಲ್ಲಿ ಹಾಕ್ಕೊಡೋ, ತಿನ್ಲಿ. ತಿನ್ನಮ್ಮ, ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರ್ತದೆ. ತಿನ್ನಮ್ಮ, ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ ಆಮೇಲೆ ಮಾತಾಡು. ಯಾಕಮ್ಮ, ಈ ನಿಮ್ಮ ಮಾವನ ಮೇಲೆ ನಂಬಿಕೆ ಇಲ್ವೇನಮ್ಮ? ಇಲ್ಲ ಇಲ್ಲ, ಅದು ಅದು ನಾನಿವತ್ತು ಮೊಟ್ಟೆ ಎಲ್ಲ ತಿನ್ನೋ ಹಾಗಿಲ್ಲ. ಹೌದಾ? ಯಾಕೆ? ಇವತ್ತು ಗುರುವಾರ ಅಲ್ವಾ, ಅದಕ್ಕೆ. ಅಯ್ಯೋ, ಬೇಜಾರಾಗ್ಬೇಡಮ್ಮ, ನಾಳೆನೂ ತಂದ್ಕೊಡ್ತೀನಿ. ಅಪ್ಪ, ಈಗ ಇಷ್ಟೊಂದೆಲ್ಲ ತಂದಿದ್ಯಲ್ಲ, ಯಾರು ತಿಂತಾರೆ? ನೀವೇ ತಿನ್ರೋ, ನಿಮ್ಗೆಲ್ಲ ವಾರ ಪಾರ ಯಾವ್ದಿದೆ? ಎಲ್ರೂ ಹಂಚ್ಕೊಂಡ್ ತಿನ್ನಿ, ಜಗಳ ಮಾಡಬಾರ್ದು, ಒಬ್ಬೊಬ್ರ ತಿನ್ಬೇಕು. ಏನ್ ಮೃಷ್ಟಾನ್ನ ಭೋಜನ ತಂದ್ಬಿಟ್ಟಿದ್ಯಾ ನೋಡು, ಹಂಚ್ಕೊಂಡು ತಿನ್ಬೇಕಂತೆ. ಪಾಪ ಮಕ್ಕಳು ಹಸ್ಕೊಂಡಿರ್ತಾರೆ ಅಂತ ಊಟ ತಂದೆ, ತಿನ್ನೋ ಅದೃಷ್ಟ ನಿಮ್ಗಿಲ್ಲ. ಎಮ್ಮೆಗೆ ಏನ್ ಗೊತ್ತು ಎಗ್ ಬಿರಿಯಾನಿ ರುಚಿ? ಕೊಡ ಇಲ್ಲೇ. ಮೊಟ್ಟೆ ತಿಂತೀನಮ್ಮ? ಇಲ್ಲ ಇಲ್ಲ, ನಂಗೆ ಹೊಟ್ಟೆ ತುಂಬ್ತು, ನೀವು ತಿನ್ನಿ.
ಯಾರು ಕಾಣಿಸ್ತಾ ಇಲ್ಲ. ಇವತ್ತು ನಮ್ಮನೇಲಿ ನಿಜವಾದ ದೀಪಾವಳಿ ಮಾ. ಕುಂಭಕರ್ಣರ ತರ ಯಾವಾಗ್ಲೂ ಮಲಗ್ತಿದ್ದವರು ಇವತ್ತು ನಿನಗಿಂತ ಮುಂಚೆ ಎದ್ದು ಅವರೂ ರೆಡಿ ಆಗೋದಲ್ದೆ ಮನೇನು ಫುಲ್ ನೀಟ್ ಮಾಡ್ಬಿಟ್ಟಿದ್ದಾರೆ. ಸೂಪರ್ ಅಣ್ಣ. ನನ್ನ ಪ್ಲಾನ್ ಇಷ್ಟು ಬೇಗ ಸಕ್ಸಸ್ಫುಲ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ಮೇಲಿಂದ ನೋಡ್ತಾ ಇರಿ, ಈ ಮನೇಲಿ ಎಲ್ಲರೂ 24 ಗಂಟೆನೂ ಆಕ್ಟಿವ್ ಆಗಿರ್ತಾರೆ. ಹಾಗಾದ್ರೆ ನನಗೂ ಸಂತೋಷನೇನಮ್ಮ. ದೇವ್ರೆ, ನಾನು ಪೂಜೆ ಮಾಡೋದು ಕರೆಕ್ಟಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳಪ್ಪ, ನಾಳೆಯಿಂದ ಕರೆಕ್ಟಾಗಿ ಮಾಡ್ತೀನಿ. ಇಲ್ಲಿಂದ ಹೊರಟೋಗಿದ್ರೆ ಸಾಕಪ್ಪ. ನಾಳೆ ಇನ್ನೂ ದುಡ್ಡು ಬತ್ತಿ ಎಕ್ಸ್ಟ್ರಾ ಹಚ್ತೀನಿ. ಎಲ್ಲ ಹೊಸದಾಗಿ ಕಾಣಿಸ್ತಿದೆ ಅಲ್ಲ? ಹೊಸದಾಗಿ ಅನ್ನೋದ್ಕಿಂತ ಎಲ್ರೂ ಬದಲಾಗ್ತಿದ್ದಾರೆ ಅಂತ ಅನ್ಸ್ತಿದೆ ಅಣ್ಣ. ಎಲ್ಲ ನಿನ್ ಕಾಲ್ಗುಣದಿಂದ. ಅಣ್ಣ, ಇವಾಗ ಇದು ಯಾಕೋ ಜಾಸ್ತಿ ಆಯ್ತು ಅನ್ಸ್ತಿದೆ. ಆಯ್ತಾಯ್ತು, ಬಾ ಟೀ ಮಾಡ್ಕೊಡ್ತೀನಿ. ಇದನ್ ಹಾಕಿರೋ ಪುಣ್ಯಾತ್ಮ ಯಾರಪ್ಪ? ಏನ್ರಿ ನೋಡ್ತಿದ್ದೀರಾ? ರಂಗೋಲಿನಾ? ಚೆನ್ನಾಗಿದೆಯಲ್ಲ? ನೀವ್ ಹಾಕಿದ್ರಾ? ಕೇಳ್ತಿರಲ್ಲ, ಇನ್ಯಾರು? ನಾನೇ. ನೋಡಿದ್ರೆ ಗೊತ್ತಾಗಲ್ವಾ ಇಷ್ಟು ಚೆನ್ನಾಗಿರೋ ರಂಗೋಲಿನ ಇನ್ಯಾರಕ್ ಹಾಕ್ತದ್ಯಾ? ಮತ್ ಅವತ್ತು ರಂಗೋಲಿ ಹಾಕಕ್ ಬರಲ್ಲ ಅಂದ್ರೆ? ಅದು ಅವತ್ತು. ಆಮೇಲೆ ನಿಮ್ಮನ್ನ ನೋಡ್ತಾ ನೋಡ್ತಾ ಕಲ್ತ್ಕೊಂಡ್ಬಿಟ್ಟೆ. ನನ್ನ ನೋಡ್ತಾನ? ಅಂದ್ರೆ ನೀವ್ ಹಾಕೋ ರಂಗೋಲಿ ನೋಡ್ತಾ ಅಂತಂದೆ. ಪರವಾಗಿಲ್ವೇ, ಮೊದಲನೇ ಸಲ ರಂಗೋಲಿ ಹಾಕಿದ್ರು ತುಂಬಾ ಚೆನ್ನಾಗಿ ಹಾಕಿದೀರಾ. ಥ್ಯಾಂಕ್ ಯು. ಒಂದೊಂದ್ ಚುಕ್ಕಿ ಇಡ್ಬೇಕಾದ್ರು ಎಷ್ಟು ಫೀಲ್ ಮಾಡ್ಕೊಂಡೆ ಗೊತ್ತಾ? ಮೊದಲನೇ ಚುಕ್ಕಿ ಇಡ್ಬೇಕಾದ್ರೆ ಅಣ್ಣ ನೆನ್ಪಾದ, ಆಮೇಲೆ ಕಂಟಿ, ಮೈ, ನಾನು, ನೀವು ಎಲ್ರು ಈ ರಂಗೋಲಿಯಲ್ಲಿದ್ದೀವಿ. ಈ ರಂಗೋಲಿ ಎಷ್ಟು ಸುಂದರವಾಗಿದೆ ಅಲ್ಲ? ನಾವೆಲ್ಲರೂ ಒಟ್ಟೊಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ? ನಿಮ್ಮಪ್ಪನ ಮರ್ತ್ಬಿಟ್ಟಿದ್ದೀರಾ? ಅದು ಇಷ್ಟು ಚೆನ್ನಾಗಿರೋ ರಂಗೋಲಿ ಮಧ್ಯೆ ಬೇಡ ಅಂತ ಉಳಿಸೋದ್ರು ಪರವಾಗಿಲ್ಲ, ಸೈಡಲ್ಲಿ ಇರ್ಲಿ ಅಂತ ಅಲ್ಲೊಂದು ಬ್ಲ್ಯಾಕ್ ಅಂಡ್ ವೈಟ್ ದೃಷ್ಟಿ ಬಟ್ ತರ ಇಟ್ಟಿದೆ ನೋಡಿ ಅಲ್ಲಿ. ಲೈಫಲ್ಲಿ ಇದೊಂದೇ ಅನ್ಸತ್ತೆ ನೀವು ಪರ್ಫೆಕ್ಟ್ ಆಗಿ ಮಾಡಿರೋದು. ಅದ್ಗೆ ಓ, ರಂಗೋಲಿ ಬಗ್ಗೆ ಮಾತಾಡ್ತಿದ್ದೀರಾ? ಅಣ್ಣ ರಂಗೋಲಿಗೆ ಹಾಕ್ಬೇಕಾಗಿರೋ ಬಣ್ಣನ ನಿಮ್ ತಲೆಗೆ ಹಾಕದ್ನ? ಜಾಸ್ತಿ ಯೋಚನೆ ಮಾಡಬೇಡಿ, ಈ ರಂಗೋಲಿ ಹಾಕಿದ್ದು ನಾನು. ಇದು ಸುಳ್ಳು ಹೇಳಿದ್ರಾ? ಮನೆ ಬಗ್ಗೆನೇ ಸುಳ್ಳು ಹೇಳಿದೀರಾ?
ಇನ್ ಇದೆಲ್ಲ ಯಾವ ಲೆಕ್ಕಕ್ಕೆ ಅಲ್ವಾ? ಸಾರಿಸಿ ಗುಡ್ಸಿ ರಂಗೋಲಿ ಹಾಕ್ಬೇಕಾಗಿರೋದು ನೆಲದ ಮೇಲೆ ಅಲ್ಲ, ನಿಮ್ ತಲೆ ಮೇಲೆ. ಆಗ್ಲಾದ್ರೂ ನಿಮ್ ಬುದ್ಧಿ ಬರುತ್ತೇನೋ. ಸೆಂಟ್ರಲ್ ಬಂದು ಹಾಳು ಮಾಡ್ಬಿಟ್ಟೆ. ಅಣ್ಣ, ನನ್ ಬಟ್ಟೆನ ವಾಶ್ ಮಾಡ್ತಿದ್ಯಲ್ಲ? ಹೂ ಕಣ, ಎಲ್ರು ಬಟ್ಟೆನ ವಾಶ್ ಮಾಡ್ತೀನಿ. ಅಣ್ಣ, ಆಮೇಲೆ ಬಟ್ಟೆ ವಾಶ್ ಮಾಡುವಾಗ ಸ್ವಲ್ಪ ಸೋಪ್ನ ಕಮ್ಮಿ ಹಾಕಿ ಉಜ್ಜಣ. ಬಟ್ಟೆ ವಾಶ್ ಆದ್ಮೇಲೆ ಸೋಪ್ ಹಂಗಂಗೆ ಇರುತ್ತೆ. ಆಮೇಲೆ ಹಿಂಡುವಾಗ ನಿಧಾನಕ್ಕೆ ಹಿಂಡು, ಐರನ್ ಎಲ್ಲ ಹಾಳಾಗ್ಬಿಡುತ್ತೆ. ಅಣ್ಣ ಒಂದ್ ನಿಮಿಷ. ಹಲೋ ಮಿಸ್ಟರ್, ನಿಮ್ಗೆ ನಿಮ್ ಅಣ್ಣ ಲಾಂಡ್ರಿ ಮ್ಯಾನ್ ತರ ಕಾಣಿಸ್ತಿದಾರಾ? ಅಲ್ಲ, ಅವ್ರು ನಿಮ್ಗೆಲ್ಲ ಅಡ್ಗೆ ಮಾಡಿ ಹಾಕ್ತಿರೋದೇ ಹೆಚ್ಚು, ಅಂತದ್ರಲ್ಲಿ ನೈಸ್ ಆಗಿ ಸೋಪ್ ಹಾಕಿ ಉಜ್ಜಿ ವಾಶ್ ಬೇರೆ ಮಾಡ್ಬೇಕಾ? ಅಲ್ಲ, ಅದು ಅಣ್ಣನೇ ಯಾವಾಗ್ಲೂ ವಾಶ್ ಮಾಡೋದು. ಯಾಕೆ? ನೀವ್ ಒಂದ್ಸಲ ವಾಶ್ ಮಾಡ್ಬಿಟ್ರೆ ನಿಮ್ ಕೈ ಸೌದೋಗತ್ತಾ? ಅದಕ್ಕೆ ಯಾವಾಗ್ಲೂ ನನ್ ಬಟ್ಟೆ ನಾನೇ ಒಕ್ಕೊಳ್ಳೋದು. ಹೌದಾ? ಸೂಪರ್, ನೋಡ್ ಕಲೀರಿ. ನನ್ ಮಕ್ಳ ಗ್ಯಾಪ್ ಸಿಕ್ಕಿದ್ರು ಸಾಕು, ನಾನು ಮರ್ಯಾದೆ ತೆಗಿಯಕಂದ್ರೆ ಕಾಯ್ಕೊಂಡು ನಿಂತಿರ್ತೀರಲ್ಲ. ಅಣ್ಣ, ನಿಂಗ್ ನಿಜವಾಗ್ಲೂ ಮರ್ಯಾದಿನೇ ಇದ್ರೆ ನಾಳೆಯಿಂದ ನಿನ್ ಬಟ್ಟೆನ ಅಣ್ಣಂಗ್ ವಾಶ್ ಮಾಡಕ್ ಕೊಡ್ಬೇಡ. ಏನಂತ ಅಣ್ಣ? ಎಲ್ರು ಬೆಳಗ್ಗೆ ಇಲ್ಲಿ ನಿಂತ್ಕೊಂಡು ಏನಾರ ಮೀಟಿಂಗ್ ಮಾಡ್ತಾ ಇದ್ದೀರಾ? ಕಾಫಿ ನೋಟಿನ ತಗೊಂಬ ಹೋಗಿ. ಏಯ್, ಮೊದ್ಲು ನೆಟ್ಟಿಗೆ ನಿಂತ್ಕೋ, ಮರ್ಯಾದೆ ತೆಗಿಬೇಡ. ಎತ್ತು ಈ ಮನೇಲಿ ಮೈಗ್ ತುರ್ಕಿ ಆದ್ರೂ ಕೆರ್ಕೊಳಕ್ ನೆಮ್ಮದಿ ಇಲ್ಲಪ್ಪ. ನೋಡಿ, ನಿಮಗ್ ಸಪ್ರೇಟ್ ಆಗಿ ಹೇಳೋದಕ್ಕಾಗಲ್ಲ. ಇನ್ ಮುಂದೆ ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು, ಅರ್ಥ ಆಯ್ತಾ? ಅಯ್ಯೋ ಬಿಡಮ್ಮ, ನನಗೇನ್ ಕಷ್ಟ ಇಲ್ಲ, ನಾನ್ ಮಾಡ್ತೀನಿ. ನೀವ್ ಸುಮ್ನಿರಿ ಅಣ್ಣ. ನೀವೇನ್ ರೋಬೋನಾ? ಬಟ್ಟೆ ವಾಶ್ ಮಾಡ್ತೀರಾ, ಐರನ್ ಮಾಡ್ತೀರಾ, ತರಕಾರಿ ತರ್ತೀರಾ, ಅಡ್ಗೆ ಮಾಡ್ತೀರಾ, ಎಲ್ಲಾನು ನೀವೇ ಮಾಡ್ತೀರಾ. ಒಬ್ರು ಎಷ್ಟಂತ ಮಾಡಕ್ಕಾಗತ್ತೆ? ಮನೇಲಿ ಇಷ್ಟು ಜನ ಇಲ್ವಾ? ವಾಟ್ ಯು ಬೀನ್ ಟಾಕಿಂಗ್? ಐ ಆಮ್ ದಂಡಪಿಂಡ ಅಂತ ಹೇಳ್ತಾ ಇದೀಯಾ? ಕೈ ಕಾಲ್ ನೆಟ್ಟಗಿದ್ರು ಕೆಲ್ಸ ಮಾಡದೇ ಇರೋನ ಹಾಗೆ ಕರೆಯೋದಪ್ಪ. ವಾಟ್ ಟಾಕಿಂಗ್ ನಾನ್ಸೆನ್ಸ್? ನೋಡಿ, ಇನ್ ಮುಂದೆ ನಿಮ್ ಮನ್ಸು ಬಂದಂಗ ಇರಕ್ಕಾಗಲ್ಲ. ಡೈಲಿ ನೀಟಾಗಿರ್ಬೇಕು, ಅರ್ಥ ಆಯ್ತಾ? ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ಸೋ ಮಚ್. ನಾನು ಹೆಂಡ್ತಿನೂ ನನಗೆ ಇಷ್ಟೊಂದು ಕಂಡೀಷನ್ ಹಾಕಿರ್ಲಿಲ್ಲ. ಬಿಡಿ ಸೇರ್ಬಾರ್ದು, ಹೆಂಡ ಕುಡಿಬಾರ್ದು, ಕಟ್ಟೆ ಮೇಲೆ ಕೂತ್ಕೋಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ನನ್ನ ನೋಡಿದ್ರೆ ನಿಮ್ಗೆಲ್ಲ ಜೋಕರ್ ತರ ಕಾಣಿಸ್ತಾ ಇದ್ದೀನ? ನಾನಿಲ್ಲಿ ಯಾರನ್ನೂ ಕಂಟ್ರೋಲ್ ಮಾಡೋದಕ್ ನೋಡ್ತಿಲ್ಲ, ಆಯ್ತಾ? ಮತ್ತ್ಯಾಕೆ ಹೊಸ ಹೊಸ ರೂಲ್ಸ್ ಮಾಡ್ತಿದ್ಯೋ? ಒಬ್ರಾದ್ರೂ ಇಲ್ಲಿ ಮುತ್ತು ಅಣ್ಣನ ಕಷ್ಟದ ಬಗ್ಗೆ ಯೋಚನೆ ಮಾಡೋದಕ್ ಪ್ರಯತ್ನ ಪಡ್ತಿದ್ದೀರಾ? ಮನೆಗೆ ಅಡಿಪಾಯ ಹಾಕ್ದೋರ್ ಬೆವರಿನ ಬೆಲೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಒಬ್ಬ ಮನುಷ್ಯ ಎಷ್ಟ್ ಆರಾಮಾಗಿರ್ತಾನೆ ಅನ್ನೋದ್ಗಿಂತ ತನ್ನವ್ರ ಕಷ್ಟಕ್ಕೆ ಎಷ್ಟ್ ಕೈ ಜೋಡಿಸ್ತಾನೆ ಅನ್ನೋದೇ ಮುಖ್ಯ. ಅಯ್ಯಯ್ಯ, ಮೊದಲು ನೀನು ಅವನಿಗೆ ಅಣ್ಣ ಅನ್ನೋದು ನಿಲ್ಸು. ಅವನು ನಿನಗೆ ವರ್ಷನಲ್ಲಿ ಬಾವ ಆಗ್ಬೇಕು, ಗೊತ್ತಾಯ್ತಾ? ಯೋ, ತಪ್ಪನ ತಿದ್ಕೊಳ್ಳಿ ಅಂತ ಹೇಳ್ತಿರೋದು. ಒಳ್ಳೆ ಗುಳ್ಳೆ ನರಿ ತರ ಆಡ್ತಿದ್ಯಲ್ಲ. ಏಯ್ ನಾನ್ಸೆನ್ಸ್ ಫೆಲೋ, ನೀನು ಹೇಗಿರ್ಬೇಕು ಅಂತ ನನ್ಗೆ ಹೇಳಕ್ ಬರ್ತೀಯಾ? ಮೊದಲು ನೀನು ಹೆಂಡತಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿ, ಆಮೇಲೆ ಮಾತಾಡು. ಟೀ ಬೇಕು ಅಂದ್ರಲ್ಲ, ಬನ್ನಿ ಕೊಡ್ತೀನಿ. ಏಯ್ ಇರೋ, ಇವಳು ಇನ್ನು ಏನೇನ್ ರೂಲ್ಸ್ ಮಾಡ್ತಾಳೋ ಕೇಳೇ ಬಿಡ್ತೇನೆ. ಏನು ರೂಲ್ಸ್ ಇಲ್ಲ, ಬನ್ನಿ ಬನ್ನಿ. ಕೈ ಬಿಡ, ನಾನು ಕೆರ್ಕೋಬೇಕು ಬಿಡು. ಬನ್ನಿ ಬನ್ನಿ ಬನ್ನಿ. ಏಯ್ ಇವತ್ತು ಯಾಕೋ ಕೆಲ್ಸ ಸಲ ಬಿಡೋ, ಕೈ ಬರ್ತೀನಿ ಒಳಗಡೆ ಬಿಡ. ಏ ಮುತ್ತು, ಕೈ ಬಿಡಪ್ಪ. ಎಲ್ರಿಗೂ ನಾನು ಹೇಳಿದ್ ನಾಳೆಯಿಂದ ನೆನ್ಪಿರತ್ತೆ ಅಲ್ವಾ? ಹ್ಞೂ ಅದ್ಗೆ. ನಿಮ್ಗೆ ಹೇಳಿದ ತಲೆಗೆ ಹೋಯ್ತಾ ಹೇಗೆ? ಹೋಯ್ತು ಎಲ್ಲ ನೆನಪಿರುತ್ತೆ. ಹಲೋ. ಏನಮ್ಮ ಚಂದನ, ಚೆನ್ನಾಗಿದ್ದೀನಮ್ಮ? ಹಾ, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವೇ? ಅಯ್ಯಯ್ಯ, ದೇವಸ್ಥಾನಕ್ಕೆ ಬಂದು ಅರ್ಚಕರನ್ನೇ ಮಾಡ್ತಾರೆ ಹೆಂಗಮ್ಮ? ಸಾರಿ, ಗೊತ್ತಾಗ್ಲಿಲ್ಲ. ನಾನಮ್ಮ ನಿಮಗ್ ಮದುವೆ ಮಾಡ್ತಿರೋ ಪೊಲೀಸ್ ಸ್ಟೇಷನ್ ವೆಂಕಟಾಚಲ ಹೆಡ್ ಕಾನ್ಸ್ಟೇಬಲ್. ಅಲ್ಲ, ಕೇಳಿಸ್ತಿದೀನಮ್ಮ? ಹಾ ಸರ್, ಹೇಳಿ.
ಹರಿ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೇನಮ್ಮ? ಅದು ಅದು ಯಾಕಮ್ಮ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೇಲಿರೋ ಗಂಡಸರು ನಿನ್ಗೆ ಯಾರು ಟಾರ್ಚರ್ ಕೊಡ್ತಾ ಇದ್ದಾರಾ? ಅಯ್ಯೋ ಇಲ್ಲ ಇಲ್ಲ ಸರ್, ಎಲ್ರು ತುಂಬಾ ಒಳ್ಳೆಯವರೇ. ಹಾಗಾದ್ರೆ ಆ ಮನೆಯಲ್ಲಿ ನಿನ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ ಅನ್ನಂಗಾಯ್ತು. ಹಾ ಸರ್. ಮತ್ತೆ ಯಾಕಮ್ಮ ಡೈವರ್ಸ್ ಅಪ್ಲೈ ಮಾಡಿದ್ಯಾ?